ಹೆಸರು ನಡಿಮಿಂಟಿ ರಾಮಸ್ವಾಮಿ. 2 ವರ್ಗದವ್ರಿಗೂ ಜಗಳ ತಂದಿಟ್ಟು ಯಾವ ಕಡೆನೂ ಹೋಗದೆ ಮಧ್ಯದಲ್ಲಿ ಕೂತ್ಕೊಂಡು ನಗ್ತಾ ಇದ್ದ ಪ್ರಭು. ಅವನ ತಲೆ ಕೆಳಗಾಗಿ ನೇತು ಹಾಕಿ ಅವನ ಮೈ ಚರ್ಮವನ್ನು ಸುಲಿದು ಕೆಳಗಡೆ ದಗದಗ ಉರಿಯುವ ಬೆಂಕಿಯನ್ನು ಹಾಕಿ. ಏನ್ ಸರ್, ಚಿಕ್ಕ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷಣ? ಬಾಯಿ ಮುಚ್ಚೋ ಪಾಪಿ, ಅದು ಸಣ್ಣ ತಪ್ಪ. ನ್ಯಾಯಕ್ಕೆ ಅನ್ಯಾಯಕ್ಕೆ, ಧರ್ಮಕ್ಕೆ ಅಧರ್ಮಕ್ಕೆ ಸಂಘರ್ಷ ನಡೆಯುತ್ತಿರುವ ವೇಳೆ ಗೋಡೆ ಮೇಲಿರುವ ಬೆಕ್ಕರಂತೆ ನೋಡುತ್ತಿದ್ದೆ. ಇಲ್ಲಿ ಕುದಿಯುತ್ತಿರುವ ಎಣ್ಣೆ ನಿನಗೋಸ್ಕರ ಕಾಯುತ್ತಿದೆ. ಎಳೆದೊಯ್ಯಿರಿ ಅವನನ್ನು. ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದಾರೆ? ನಾವು ಮಾಡಿರೋದು ಕಳ್ತನ ಅಷ್ಟೇ. ಎಸ್ಕೇಪ್. ಅಯ್ಯೋ ದೇವರೇ, ಎಷ್ಟು ವಜ್ರಗಳು. ಮುಂದಿನ ಅಪರಾಧಿ ಯಾರು? ಹಾಗೇ ಆಗಲಿ ಪ್ರಭು. ಚಿತ್ರಗುಪ್ತ. ಆಹಾ, ಏನಿ ಸುಮಧುರವಾದ ವಾಸನೆ. ಇದು ನಮ್ಮ ಸೇವಕಿಯರದಂತೂ ಅಲ್ಲವೇ ಅಲ್ಲ. ಇದು ನನ್ನ ಪಟ್ಟದರಸಿ, ನನ್ನ ಪತ್ನಿಯದಿರಬೇಕು. ನೋಡಿದೆಯಾ ದೇವಿ, ನಾನೆಷ್ಟು ಸರಿಯಾಗಿ ಊಹೆ ಮಾಡಿದೆ ಎಂದು? ನನ್ನ ಕೈವಲಕ್ಷಣವನ್ನು ಕಂಡಿಡಿದ ನೀವು ನಮ್ಮ ವಿವಾಹ ದಿನ ಮಾತ್ರ ಗುರ್ತಿಲ್ಲ. ಓಹೋ, ಆ ದಿನವನ್ನು ನಾನು ಹೇಗೆ ಮರೆಯಲಿ? ನನ್ನ ಕೈಗಳಿಂದ ಮೃದುವಾಗಿ ಬಂಧಿಸಿ ಅದರಗಳನ್ನು ಚುಂಬಿಸಿ ಮುಖಕ್ಕೆ ಮುಖವನ್ನು ತಾಗಿಸಿ. ಸ್ವಾಮಿ, ಸಭೆ ಮಧ್ಯದಲ್ಲಿ ಸರಸನ. ಓಹೋ, ಚಿತ್ರಗುಪ್ತ, ಗಮನವಿಟ್ಟು ಕೇಳು. ಈ ಪಾಶವೇ ಯಮಧರ್ಮವು, ಯಮ ರೂಪವು. ಇದನ್ನು ರಕ್ಷಿಸುವ ಹೊಣೆ ನಿನ್ನ. ಹಾಗೆಯೇ ಆಗಲಿ ಪ್ರಭು. ತಾವು ತಮಗೆ ಇಷ್ಟ ಬಂದ ಹಾಗೆ. ಬಂಬೋಲ ಗಿಂಬೋಲ ಗಂಡಂಬೋಲ. ಭಟ್ಟರುಗಳೇ, ನೀವು ಗೃಹಕ್ಕೆ ಹೋಗಿ. ಪಾಪಿಗಳೇ, ನೀವು ಕೂಪಕ್ಕೆ ಹೋಗಿ. ನಡೀರಿ, ನಿಧಾನಕ್ಕೆ ನಡೀತಾ ಇದ್ರಲ್ಲ, ನಡೀರಿ. ಮುದಕ್ ನನ್ನ ಮಗನೇ. ಏನಯ್ಯ ಮಧ್ಯವರ್ತಿ, ಬಾ ಇಲ್ಲಿ. ಅಷ್ಟೆಲ್ಲ ಮರ್ಯಾದೆ ಎಲ್ಲ ಅನ್ಬೇಡ. ಬ್ರೋಕರ್ ಅಂತ ಕರೆದ್ರೆ ಸಾಕು. ನಿಮ್ಮ ರಾಜ್ಯ, ನಿಮ್ಮ ಇಷ್ಟ. ನೀವು ನರಗಳಿಗೆ ವಿಶ್ವಾಸವೇ ಇಲ್ಲ. ನೀನು ಬ್ರೋಕರೇಜ್ ಮಾಡಿದೆ ಅಂತ ಹೇಳಿ ನಿನ್ನನ್ನು ಎಣ್ಣೆ ಶಿಕ್ಷೆ ಅಂತ ಪಾರ್ ಮಾಡಿಲ್ವಾ ನಾನು? ನನಗೆ ನೀವು ಸುಮ್ಮನೆ ಮಾಡಿಲ್ಲ. ನನ್ನ ಅಕೌಂಟ್ಸ್ ಅನ್ನೆಲ್ಲ ನಿಮ್ಗೆ ಕರೆಕ್ಟ್ ಆಗೇ ಕೊಟ್ಟಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ. ಆ ಹೊಸ್ದಾಗಿ ಬಂದಿದ್ದಾರಲ್ಲ ಹೆಣ್ಮಕ್ಳು, ಅದರಲ್ಲಿ ಯಾರದು ಪಂಬಲ ಕಡೆ? ನನ್ನ ಕೈಲಿ ಆಗಲ್ಲ. ನೋಡು, ನಿನಗೊಂದು ಸ್ವಲ್ಪ ಅವಳಿಗೊಂದು ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡ್ತೀನಿ. ಮಾಡ್ತೀನಿ. ಇಲ್ಲಿ ಕೇಳು, ನೀನು ತುಂಬಾನೇ ಪಾಪ ಮಾಡಿದ್ಯಾ. ಅಯ್ಯೋ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಶಿಕ್ಷೆ ಕಡಿಮೆ ಮಾಡೋದಕ್ಕೆ ದಾರಿ ಹೇಳ. ಆ ವಯಸ್ಸೆಲ್ಲ ಮುಗ್ದೋಯ್ತು. ಆ ಅಲ್ಲಿ ಕೂತಿದ್ದಾನಲ್ಲ, ಅವನು ಸ್ವಲ್ಪ ಮೂಡಲಿದ್ದಾನೆ. ಅಯ್ಯೋ, ನನ್ ಅಂತ ಹುಡುಗಿ ಅಲ್ಲ. ಅವನು ಅಂತವನಲ್ಲ. ದೊಡ್ಡ ರಿಸ್ಕ್ ಏನೂ ಇಲ್ಲ. ಪುಸ್ತಕದಲ್ಲಿ ಪೇಜ್ ತಿರುವಾಗ್ತಾನೆ ಇರ್ತಾನೆ. ನಡೆ. ಸಿಕ್ಬಿಟ್ಟೆ ಮುದ್ಕ ನನ್ನ ಮಗನೇ. ಬಂದ್ಬಿಟ್ಯಾ? ಅಯ್ಯೋ ದೇವ್ರೆ, ಇವನೇನು ರಿವರ್ಸ್ ಶಾಕ್ ನನಗೆ ಕೊಟ್ಬಿಟ್ಟ. ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತಪ್ಪ. ಯಮನ್ಗೂ ಚಿತ್ರಗುಪ್ತಂಗೂ ಯಾವಾಗ್ಲೂ ನಿಂದೆ ಟಾಪಿಕ್. ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತಿದ್ರು. ನನ್ ಬಗ್ಗೆನ? ಯಾಕೆ? ಚೆನ್ನಾಗಿ ಎಣ್ಣೆ ಹೊಡೆದು ಯಮನ್ನ ಬಾಯಿಗೆ ಬಂದಾಗ ಬೈದಿದ್ಯಲ್ಲ. ಆಕ್ಚುಲಿ ನೀನು ಬಹಳ ವರ್ಷ ಬದುಕಬೇಕಿತ್ತು. ಅದಕ್ಕೆ ಬುಕ್ಕಲ್ಲಿ ಲೆಕ್ಕ ಚೇಂಜ್ ಮಾಡಿ ನಿನ್ನ ಬೇಗ ಸಾಯಿಸ್ಬಿಟ್ರು. ನೀನು ಬಂದ ಮೇಲೆ ನಿಂಗೆ ಚಿತ್ರ ಹಿಂಸೆ ಕೊಡ್ಬೇಕು ಅಂತ ಯಮ ಫುಲ್ ರಿವೆಂಜ್ ಅಲ್ಲಿ ಇದ್ದಾನೆ. ಅಯ್ಯೋ ಯಮ, ನನ್ನ ಆಯುಷ್ಯ ಮುಗಿದೇನೆ ನನ್ನನ್ನು ಸಾಯಿಸ್ಬಿಡ್ತೀಯಾ? ನಿನಗಿಕ್ತೀನಿ ನೋಡು ಒಂದು ಕುನ್ನ.